ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು ಜಿಕೆ ಗುರುರಾಜ್. ಇಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯಲ್ಲಿ ಸೂರ್ಯನಿರುವಂತಹ ಈ ನಕ್ಷತ್ರಗಳ ಫಲಗಳ ವಿಭಾಗಗಳನ್ನು ನಾನು ತಿಳಿಸಿದ್ದೆ. ಈಗ ಮುಂದೆ ಕುಂಭರಾಶಿಯಲ್ಲಿ ಸೂರ್ಯನು ಈ 3 ನಕ್ಷತ್ರಗಳಲ್ಲಿದ್ರೆ ಅವರಿಗೆ ಕೊಡುವಂತಹ ಫಲ ವಿಭಾಗವನ್ನು ನಾವು ಈಗ ವಿವರಣೆಯನ್ನು ತಿಳಿಯೋಣ. ಮೊದಲಿಗೆ ಧನಿಷ್ಠ ನಕ್ಷತ್ರದ 3ನೇ ಪಾದದಲ್ಲಿದ್ರೆ ಅವರಿಗಾಗುವಂತಹ ಫಲ ವಿಭಾಗಗಳನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಈ 3ನೇ ಪಾದದಲ್ಲಿ ಇರುವಂತಹ ಧನಿಷ್ಠ ನಕ್ಷತ್ರದ ಫಲ ಏನಪ್ಪಾ ಅಂದ್ರೆ, ಇವರು ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟಿರುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ, ಜವಾಬ್ದಾರಿಯನ್ನು ತಗೊಂಡಿರುವಂತಹ ಆಗಿರ್ತಾರೆ, ಅನುಭವಗಳಾಗಿರ್ತಾರೆ, ಬೇರೆಯವರ ಸಲಹೆ ಅಥವಾ ಸಹಕಾರಗಳಿಲ್ಲದೇ ಇವರ ಎಲ್ಲವನ್ನು ನಿಭಾಯಿಸುವಂತ ಅನುಭವಿಗಳಾಗಿರ್ತಾರೆ, ಮತ್ತೆ ಕಾರ್ಯ ತತ್ಪರರಾಗಿರ್ತಾರೆ, ನ್ಯಾಯಪರರಾಗಿರ್ತಾರೆ, ಗುರು ಹಿರಿಯರ ಮಾತುಗಳಿಗೆ ತುಂಬಾ ಚೆನ್ನಾಗಿ ಗೌರವ ಕೊಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಯಾವುದೇ ಸ್ಥಿತಿಯ ಸಂದರ್ಭಗಳಲ್ಲಿ ಇವರು ತುಂಬಾ ಚೆನ್ನಾಗಿ ಬೇರೆಯವರಿಗೆ ಸಲಹೆಗಳನ್ನು ಕೊಡುವಂತಹ ಒಂದು ಗುಣಲಕ್ಷಣಗಳು ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನ ಧನಿಷ್ಠ ನಕ್ಷತ್ರ 4ನೇ ಪಾದದಲ್ಲಿ ಬಂದ್ರೆ ಇವರು ಸ್ಥಿತಿಯಾದಂತಹ ಒಳ್ಳೆಯ ಮನಸ್ಕರು, ಗಂಭೀರ ಇರುವಂತಹ ವ್ಯಕ್ತಿಗಳು, ಅಧಿಕಾರ ಸ್ಥಾನದಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ, ತಮ್ಮ ಅಭಿಪ್ರಾಯಗಳನ್ನು ಯಾರಿಗೂ ಹೊರಗೆ ತೋರಿಸಿಕೊಳ್ಳದೆ ಇವರು ತುಂಬಾ ಚೆನ್ನಾಗಿ ಬಾಳಿ ಬದುಕ್ತಾರೆ. ಒಂದು ವಿಶೇಷವಾದಂತ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು ಶತಭಿಷ ನಕ್ಷತ್ರ 1ನೇ ಪಾದ, ಇವರಿಗೆ ಬಹಳ ಚೆನ್ನಾಗಿ ದಯೆ ಇದೆ, ತ್ಯಾಗದ ಒಂದು ಮನೋಭಾವನೆ ಇದೆ, ಪ್ರವಾಸಗಳಲ್ಲಿ ತುಂಬಾ ಆಸಕ್ತಿ ಇರುವಂತಹ ವ್ಯಕ್ತಿ. ಯಾರ ಈಗ ಸಹಾಯದಿಂದ ಏನ್ ಮಾಡ್ತಾರೆ ಇವರು ಅಂದ್ರೆ, ಕಾರ್ಯ ಸಾಧನೆ ಮಾಡುವಂತಹ ವಿಚಾರದಲ್ಲಿ ಬಹಳ ಚಾಣಾಕ್ಷರ ಇವರು. ಬೇಗನೆ ಕಡಿಮೆ ಸಂಪತ್ತು ಬರುವಂತಹ ಸಂದರ್ಭ ಇರುತ್ತೆ, ಹಾಗೆ ಬೇಗ ವೃದ್ಧಿಯಾಗುವಂತ ಅವಕಾಶಗಳು ತುಂಬಾ ಇರುತ್ತೆ. ಇನ್ನು ಶತಭಿಷ ನಕ್ಷತ್ರ 2ನೇ ಪಾದಕ್ಕೆ ಬಂದ್ರೆ ಮಧ್ಯಮ ಜೀವನ, ತುಂಬಾ ಕೆಳಗೂ ಇಲ್ಲ, ತುಂಬಾ ಮೇಲೂ ಇಲ್ಲ, ತಮ್ಮ ಸ್ವಂತ ಸ್ಥಳದಲ್ಲಿ ತುಂಬಾ ಚೆನ್ನಾಗಿ ಬಾಳಿ ಬದುಕ್ತಾರೆ. ಬೇರೆ ಕಡೆಗೆ ಹೋದ್ರೆ ಇವರು ಬದುಕೋದು ಸ್ವಲ್ಪ ಒಂಥರ ಒದ್ದಾಡ್ತಾರೆ, ಚಡಪಡಿಸ್ತಾರೆ. ಶತಭಿಷ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ಇವರು ಭಗವಂತನ ತುಂಬಾ ಚೆನ್ನಾಗಿ ನಂಬ್ತಾರೆ, ಭಗವಂತ ಕೊಟ್ಟಿದ್ದು ಅಂತ ಹೇಳ್ತಾರೆ. ಒಂದು ವೇಳೆ ತಮಗೆ ಆಗಿರುವಂತ ಜೀವನದ ಕಾರ್ಯ ಸಾಧನೆಯಲ್ಲಿ ಏನಾದ್ರೂ ಫೇಲ್ಯೂರ್ ಆದರೆ ಭಗವಂತ ಕೊಟ್ಟಿದ್ದು ಅಂತ ಹೇಳಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಕೈ ಮುಗಿದ್ಬಿಟ್ಟು ಕೃಷ್ಣ ಅಂತ ಹೇಳಿ ಕೂತ್ಕೊಂತಾರೆ. ಆದರೂ ಒಳ್ಳೆಯ ಗುಣ ಲಕ್ಷಣಗಳು, ತಾಳ್ಮೆ ಇದೆಲ್ಲ ತುಂಬಾ ಚೆನ್ನಾಗಿದೆ, ದೈವ ಭಕ್ತರು ಅಂತಾನೆ ಹೇಳ್ಬೋದು. ಇನ್ನ ಶತಭಿಷ ನಕ್ಷತ್ರ 4ನೇ ಪಾದಕ್ಕೆ ಬಂದ್ರೆ ಇವರು ಯಾರ ಸಹಕಾರ ಅಥವಾ ಸಂಗಡಿಗರ ಒಂದು ಬೆಂಬಲ ಇಲ್ಲದೆ ಏನೇ ಒಂದು ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಕಷ್ಟಪಡ್ತಾರೆ, ಒಂದು ರೀತಿ ಅಸಾಧ್ಯ. ಇನ್ನೊಬ್ಬರ ಸಹಕಾರದಿಂದ ಬೇಗ ಚೆನ್ನಾಗಿ ಮುಂದೆ ಬರ್ತಾರೆ. ಒಂದೊಂದು ಜೀವನದಲ್ಲಿ ಸ್ಥಿತಿಯಾದಂತ ಏರುಪೇರು ಜೀವನ ಇವರಿಗೆ ಉಂಟಾಗುತ್ತೆ. ಈ ರೀತಿ ಆಗೋದ್ರಿಂದ ಪುರುಷ ಪ್ರಯತ್ನಕ್ಕಿಂತ ಅದೃಷ್ಟ ಪ್ರಯತ್ನ ತುಂಬಾ ಚೆನ್ನಾಗಿ ನಂಬ್ತಾರೆ ಇವರು. ಒಂದು ರೀತಿಯಾದಂಥ ಜೀವನದಲ್ಲಿ ಪ್ರಾಕ್ಟಿಕಲ್ ಜೀವನವನ್ನ ಇವರು ತುಂಬಾ ಘಟನೆಗಳನ್ನ ಅನುಭವಿಸ್ತಾರೆ. ಇನ್ನು ಪೂರ್ವಭಾದ್ರ ನಕ್ಷತ್ರ 1ನೇ ಪಾದಕ್ಕೆ ಬಂದ್ರೆ ಒಂದು ರೀತಿಯಾದ ಕಷ್ಟ ಜೀವನ, ಸಂತಾನ ಸ್ವಲ್ಪ ಕಡಿಮೆ ಇರುತ್ತೆ, ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಆಗತ್ತೆ, ಅಷ್ಟೊಂದು ಮಹತ್ತರವಾದಂತ ಒಂದು ಸ್ಥಾನಮಾನಗಳು ನೋಡಲ್ಲ. ಒಂದು ರೀತಿ ಕಷ್ಟ ಬರಲಿ ಅಥವಾ ಸುಖ ಬರಲಿ ಯಾರ ಹತ್ರನೂ ಏನು ಹೇಳ್ಕೊಳ್ಳೋದಿಲ್ಲ. ಒಂದೇ ಸಮಾನವಾದಂತ ಆ ವ್ಯವಸ್ಥೆಯನ್ನು ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳುವಂತ ಅಭ್ಯಾಸನೇ ಇಲ್ಲ. ತಮಗೆ ತಾವೇ ಬಂದಂತ ಏನು ಕಷ್ಟ ಇದೆ ಆ ಕಷ್ಟದಲ್ಲೇ ಲೆಕ್ಕಾಚಾರಗಳನ್ನು ಹಾಕುವಂತಹ ಒಬ್ಬ ವ್ಯಕ್ತಿ. ಅಂಥ ಒಂದು ಬೇರೆಯವರ ದೃಷ್ಟಿಯಲ್ಲಿ ಇವರು ಯಾಕೆ ಹೀಗೆ ಇವರೇನಾದ್ರು ಮೂರ್ಖರೇ ಅಂತ ಒಂದು ಪ್ರಶ್ನೆ ಬರುವಂತ ರೀತಿಯಲ್ಲಿ ವಿಚಾರ ಮಾಡ್ತಾರೆ ಬೇರೆಯವರು. ಆದ್ರೆ ಇವರು ಮೂರ್ಖರಲ್ಲ, ಇವರು ಚಾಣಾಕ್ಷರು. ಪೂರ್ವಭಾದ್ರ ನಕ್ಷತ್ರ 2ನೇ ಪಾದಕ್ಕೆ ಬಂದ್ರೆ ಒಂದು ರೀತಿಯಾದಂತ ಸಾತ್ವಿಕ ಮನೋಭಾವನೆ ಉಳ್ಳವರು. ಸಾತ್ವಿಕ ಮನೋಭಾವನೆ ಅಂದ್ರೆ ಒಳ್ಳೆ ವಿಚಾರವಂತರು, ಒಳ್ಳೆ ಗುಣವಂತರಾಗಿರ್ತಾರೆ. ಇನ್ನೊಬ್ಬರಿಗೆ ಕಷ್ಟ ಕೊಡುವಂತಹ ಸ್ಥಿತಿಗತಿಗಳನ್ನು ಯಾವತ್ತೂ ಇವರು ಮಾಡಲ್ಲ. ಒಂದು ವೇಳೆ ಗ್ರಹಚಾರಗಳು, ಗ್ರಹ ಪರಿಸ್ಥಿತಿಗಳು, ಕೆಟ್ಟ ಗ್ರಹಗಳು ಏನಾದ್ರು ವೀಕ್ಷಣೆ ಮಾಡಿದರೆ ಇನ್ನೊಬ್ಬರಿಗೆ ಕಷ್ಟ ಕೊಡುವಂತಹ ಒಂದು ಪರಿಸ್ಥಿತಿ ತಂದಿಡ್ತಾರೆ. ಅದನ್ನ ಎಚ್ಚರಿಕೆ ವಹಿಸಿದ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಆದರೆ ತಮ್ಮದೆಷ್ಟೋ ಅಷ್ಟೇ ಜೀವನವನ್ನು ನೋಡ್ಕೊಳ್ಳುವಂತಹ ಗುಣಲಕ್ಷಣಗಳು ಇವರಲ್ಲಿ ತುಂಬಾ ಇದೆ. ಇನ್ನು ಪೂರ್ವಭಾದ್ರ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ಇವರಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಇದೆಲ್ಲ ತುಂಬಾ ಚೆನ್ನಾಗಿದೆ ಇವರಿಗೆ. ಆದ್ರೆ ಇವರು ಇನ್ನೊಬ್ರು ಬೇರೆಯವರಿಗೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆ ರೀತಿಯಾದಂತ ಒಂದು ಗುಪ್ತವಾದಂತ ವ್ಯಕ್ತಿ ಅಂದ್ರೆ ಹೇಗೆ ಎದಗೂ ಮುಚ್ಚಿಡೋ ಅಂತ ಒಂದು ವಾತಾವರಣ ಅಲ್ಲ. ಒಂದು ರೀತಿ ತಮಗೆಷ್ಟೋ ತಾವು ಅಷ್ಟೇ ರೀತಿಯಲ್ಲಿ ಇರುವಂತಹ ವ್ಯಕ್ತಿ ಆಗಿರ್ತಾರೆ. ಅನೇಕ ವಿಚಾರಗಳಲ್ಲಿ ಇವರು ತುಂಬಾ ಪರಿಶ್ರಮವನ್ನು ಹೊಂದಿರುವಂತಹ ವ್ಯಕ್ತಿ. ಆದ್ದರಿಂದ
ಈ ಸೂರ್ಯನು ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹ ಫಲ ವಿಭಾಗವನ್ನು ನಾನು ತಿಳಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ತಿಳಿಸಿ. ಇನ್ನೂ ಹೆಚ್ಚಿನ ವಿವರಣೆಗಳಿಗೆ ನಾನು ಡಿಸ್ಕ್ರಿಪ್ಷನ್ ನನ್ನ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀನಿ, ಆ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.